ಬೆಟ್ನೆಲ್ಲಿಕಾಯಲ್ಲಿ ಯಾವ ಥರ ಸ್ಟೋರ್ ಮಾಡಿಟ್ಕೊಂಡು ವರ್ಷ ಪೂರ್ತಿ ಬಳಸ್ಬೋದು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಪೀಸ್ ಮಾಡಿ ನೀವು ತಟ್ಟೆಗೆ ಇಟ್ಕೋಬೇಕು. ಇದ್ರ ಬೀಜ ಎಲ್ಲ ನೀವು ಡ್ರೈ ಮಾಡಿ ಒಣಗಿಸಿ ಪುಡಿ ಮಾಡ್ಕೊಂಡು ಬೀಜನೂ ಉಪಯೋಗಿಸ್ಬೋದು. ಬೀಜನೂ ಒಳ್ಳೆಯದು ಹೆಲ್ತ್ಗೆ. ಇದು ವರ್ಷ ಸ್ಟೋರ್ ಮಾಡಿ ಒಂದು ಬಾಟ್ಲಿಗೆ ಇಟ್ಕೊಂಡು ನೀವು ಡೈಲಿ ಉಪಯೋಗಿಸಿದ್ರೆ ಪಿತ್ತ ಇದೆಲ್ಲ ಇರಲ್ಲ, ಮತ್ತು ಶುಗರ್ ಅವ್ರಿಗೂ ತುಂಬ ಒಳ್ಳೆಯದು. ಇದನ್ನು ಕೂದಲು ಒಳ್ಳೆಯದು, ಕೂದಲಿಗೆ ಚೆನ್ನಾಗಿ ಬೆಳೆಯುತ್ತೆ, ಕಪ್ಪಗಾಗುತ್ತೆ ಕೂದಲು. ನೋಡಿ, ಇದಕ್ಕೆ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಜೀರಿಗೆ ಪುಡಿ 1-2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮತ್ತು ಕಾಳು ಮೆಣಸು ಪುಡಿ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಕ್ಲೀನಾಗಿ ಹಿಂಗೆ ಬೆರೆಸಿ ಕಲಸಿ ನೀವು ಚೆನ್ನಾಗಿ ಒಣಗಿಸಿ ಇಟ್ಕೋಬೇಕು. 1-2-3 ದಿನ ಬಿಸಿಲಿಗೆ ಒಣಗಿಸ್ಕೋಬೇಕು. ನಾನು ನಾಟಿ ಕಾಯಿ ತೊಗೊಂಡಿದ್ದೀನಿ, ಸಣ್ಣ ಇದೆ. ನೀವು ಯಾವುದು ಬೇಕಾದ್ರೂ ನಲ್ಲಿಕಾಯಿ ಬಳಸ್ಬೋದು, ಬೆಟ್ನಲ್ಲಿಕಾಯಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ 2 ದಿನ ಒಣಗಿಸಿ ನೀವು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಸಾಯಂಕಾಲ ಯಾವಾಗ ಬೇಕಾದ್ರೂ ತಿನ್ಬೋದು. ನೀವು ಟ್ರಾವೆಲಿಂಗ್ ಮಾಡೋವಾಗೆಲ್ಲ ಒಂದೊಂದು ಪೀಸ್ ಬಾಯಿಗೆ ಹಾಕ್ಕೊಂಡ್ರು ಬಾಯಾರಿಕೆ ಆಗೋಲ್ಲ, ಮತ್ತು ಶುಗರ್ಗೆಲ್ಲ ತುಂಬ ಒಳ್ಳೆಯದು ನಿಮಗೆ. ಇದು ಈ ಥರ ಮಾಡಿ ಇಟ್ಕೊಂಡ್ರೆ ನಿಮಗೆ ವರ್ಷ ಬರುತ್ತೆ. ನೋಡಿ, ಬೆಟ್ನಲ್ಲಿಕಾಯಿ ಚೆನ್ನಾಗಿ ಒಣಗಿದೆ. 1-2-3 ದಿನ ಚೆನ್ನಾಗಿ ಒಣಗಿಸಿದ್ದೀನಿ. ಇದನ್ನು ಒಂದು ಬಾಟ್ಲಿಗೆ ತುಂಬಿಟ್ಕೊಂಡು ನೀವು ಆಗಾಗ ಬಳಸ್ಬೋದು. ಇದರಲ್ಲಿ ವಿಟಮಿನ್ ಸಿ ಎಲ್ಲ ತುಂಬ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಚರ್ಮ ತುಂಬ ಕಾಂತಿಯುತವಾಗೂ ಇರುತ್ತೆ. ನೀವು ವರ್ಷ ಸ್ಟೋರ್ ಮಾಡಿಟ್ಕೊಂಡ್ರೂ ಏನೂ ಆಗಲ್ಲ. ಇದು ಆದಷ್ಟು ಬೆಟ್ನಲ್ಲಿಕಾಯಿ ಉಪಯೋಗಿಸಿ, ಶುಗರ್ಗೆಲ್ಲ ಒಳ್ಳೆಯದು. ನೀವು ಉಪಯೋಗಿಸಿ, ಇದು ಮಾಡಿ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ.